ಇದೇ ತಿಂಗಳ 10ರಿಂದ ಬೆಳಗಾವಿಯಲ್ಲಿ 3 ದಿನಗಳ ಕಾಲ RSS ವಾರ್ಷಿಕ ಸಭೆ ನಡೆಯುತ್ತೆ. ಈಗಾಗಲೇ ಸಂಘದ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಗವತ್ ಅವರು ಅಲ್ಲಿ ಬಂದಿದ್ರಂತೆ. ಏನು RSS ನ ಬೈಠಕ್ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅದು ಒಂದು ಖಾಸಗಿ ಕಾರ್ಯಕ್ರಮ, ಅದಕ್ಕೇನೋ ಅನುಮತಿಗಳು ಬೇಕು ಅನ್ನುವಂಥ ಅವಶ್ಯಕತೆಗಳಿಲ್ಲ. ದೊಡ್ಡ ಮೆರವಣಿಗೆ ಮಾಡ್ತಾರೆ, ಇವರೆಲ್ಲಾದರೂ ಬೀದಿಗೆ ಬರ್ತಾರೆ ಅಂತ ಮಾತ್ರ, ಅಂತ ಸಂದರ್ಭದಲ್ಲಿ ಅನುಮತಿಗಳು ಬೇಕಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ, ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಪ್ರೈವೇಟ್ ಫಂಕ್ಷನ್ಗೆ ನಮ್ಮ ಅನುಮತಿ ಬೇಕಾಗಿಲ್ಲ, ಬೀದಿಗೆ ಇಳಿದ್ರೆ ಅನುಮತಿ ಬೇಕಾಗ್ತದೆ. ಅದಕ್ಕೆ ಕೇಳ್ಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ಬೇಕಲ್ವಾ? ಅವ್ರು ಮಾಡಿದ್ರೆ ಬೀದಿಗೆ ಇಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್. ಇಲ್ಲ ಮೆಸೇಜ್ ಅಂತ ಹೇಳಕ್ಕೆ ಆಗಲ್ಲ. ಕರ್ನಾಟಕದಾಗ ಮೋಹನ್ ಭಾಗವತ್ ಅವ್ರು ಎಷ್ಟು ಕಡೆ ಬಂದಾರೆ, ಎಷ್ಟು ಊರಿಗೆ ಬಂದಾರೆ? ಕಳೆದ 10 ವರ್ಷಗಳಲ್ಲಿ ಸುಮಾರು ಕಡೆ ಇಂಥ ಇದಕ್ಕಿಂತ ದೊಡ್ಡದಾಗಿ ಪಥಸಂಚಲನ ಮಾಡಿದ್ದಾರೆ, ಲಾರ್ಜ್ ಸ್ಕೇಲ್ 50,000 ಜನ. ಸೊ ಹೀಗಾಗಿ ಅದು ಪ್ರಿಯಾಂಕಾ ಖರ್ಗೆ ನಮ್ಮ ಸರ್ಕಾರದವರು ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು ವರ್ಷಕ್ಕೆ 5 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ, 1 ವರ್ಷಕ್ಕೊಮ್ಮೆ ಮಾಡ್ತಾನೆ ಇರ್ತಾರೆ. ಆ ರೀತಿ ಈಗಾಗಲೇ ಅಲ್ಲಿನ ಪಥಸಂಚಲನ ಏನಿಲ್ಲ, ಅವರು ಬೈಠಕ್ಕಿದೆ. ಅವರು ಬೇರೆ ಬೇರೆ ಪ್ರಾಂತಗಳಿಂದ ಅವರು ಸಂಚಾಲಕರು ಅವ್ರು ಯಾರು ಹುದ್ದೆಗಳಿಂದ ಬಂದಾರ. ಏನಿಲ್ಲ, ಅವರು ಹೇಳ್ಯಾರಲ್ಲ, ಬಂದಿದ್ದೀವಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾಕ್ಕೆ ಸೆಂಟ್ರ್ ಆಗ್ತಾರೆ ಅವರು. ಸೊ ಹೀಗಾಗಿ ಅಲ್ಲಿ ಮಾಡಿರ್ಬೋದು. ಮತ್ತು ಇದೇ ಕರ್ನಾಟಕದಲ್ಲಿ ಮಾಡಿದ್ರೆ ಹೊಸದಲ್ಲ, ನಮಗೆ ಟಾರ್ಗೆಟ್ ಮಾಡ್ತಾರೆ. ನಾವ್ಯಾಕೆ ಅದನ್ನು ಹೂವಾಪ ಮಾಡಿ ನಾವೇ ಅದನ್ನು ಮೈ ಮ್ಯಾಗ ಹಾಕೊಳ್ಳೋದು ಅವಶ್ಯಕತೆ ಏನಿದೆ ಅಂತಂದು ಅವ್ರು ಮಾಡ್ತಾರೆ, ಇರ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಈ ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನ ತಗೊಂಡೇ ಪಥಸಂಚಲನ ಮಾಡಿದೆ. ಈ ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನ ತಗೊಂಡೇ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನ ತಗೊಂಡೇ. ಒಂದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸರ್. 100 ವರ್ಷದಿಂದ RSS ತನ್ನ ಕಾರ್ಯಚಟುವಟಿಕೆ ಮಾಡ್ತಿದೆ. CT ರವಿ ಅವರು ಹೇಳ್ದಂಗೆ ಅನುಮತಿಗಳನ್ನು ತೊಗೊಂಡು ಬಂದಿದೆ. ಬಟ್ ಈ ಬಾರಿ RSS ಅನ್ನೋಕ್ಕೂ ಪ್ರಿಯಾಂಕ್ ಖರ್ಗೆ ಅವರು RSS ಇಂಥದ್ದು ಏನೋ ಒಂದು ಸರೌಂಡಿಂಗ್ ಆಗ್ಬಿಟ್ಟಿದೆ ಸರ್ ಇಂಥದ್ದೇ ವಿಚಾರದಲ್ಲಿ. ಈ ಬಾರಿ ಇಡೀ RSSನ ಒಬ್ಬ ವ್ಯಕ್ತಿ ಗುರಿಯಾಗಿಸೋದೇ ಆ ಸಂಸ್ಥೆಗೆ ಮಾಡೋ ಅಗೌರವ ಅಂತ ನಾನು ಅನ್ಕೊತೀನಿ. ಇಡೀ ಸಂಸ್ಥೆಯನ್ನು ಗೌರವವಾಗಿ ನಡ್ಸ್ಕೊಂಡಂಗಾಗತ್ತೆ. ಈ ವಿಚಾರಗಳನ್ನು ಮುನ್ನೆಲೆಗೆ ತರಲೇಬಾರ್ದು. ಹೌದು, ಈಗ ಅವ್ರದ್ದು ವಾರ್ಷಿಕ ಸಭೆ ಇರುತ್ತೆ, ಒಂದೇನೋ ಬೈಠಕ್ ಮಾಡಿರ್ತಾರೆ, ಖಾಸಗಿ ಕಾರ್ಯಕ್ರಮ, ಅವರೇ ಹೇಳ್ಕೋತಾ ಇದ್ದಾರೆ. ಯಾಕೆ ಇದನ್ನು ಇಷ್ಟೊಂದು ಮಟ್ಟಕ್ಕೆ ಗುರಿಯಾಗಿಸ್ಕೋಬೇಕು? ಪ್ರಿಯಾಂಕ್ ಖರ್ಗೆನ ಗುರಿ ಮಾಡಿದಷ್ಟೆಲ್ಲ ಇವ್ರು ಸಣ್ಣವರಾಗ್ತಾ ಹೋಗ್ತಾರೆ. ಹೌದು, ಯಾಕಂದರೆ ಪ್ರಿಯಾಂಕ್ ಖರ್ಗೆ ಲೆವೆಲ್ಗೆ RSS ನಿಲ್ಲಿಸ್ದಂಗೆ ಆಗುತ್ತೆ. ಇದು ಒಂದು ಸಂಸ್ಥೆ, ಇದೊಂದು ವ್ಯಕ್ತಿ. ವ್ಯಕ್ತಿಗೆ ವ್ಯಕ್ತಿಯೇ ಸರಿಸಾಟಿ ಆಗಬೇಕು ವಿನಃ ವ್ಯಕ್ತಿಯೇ ಮುಂದೆ ಸಂಸ್ಥೆಯನ್ನು ತಂದು ನಿಲ್ತ್ಕೊಳ್ತಾರೆ ಅಥವಾ ಸಂಘವನ್ನು ತಂದು ನಿಲ್ಲಿಸ್ತಾರೆ ಅಂತಂದರೆ ಅದು ನಮ್ಮಲ್ಲೂ ಕೂಡ ಅಂಥ ದೊಡ್ಡ ಸೊಪ್ಪು ಹಾಕುವಂಥದ್ದೇನಿಲ್ಲ. ಈಗ CT ರವಿ ಅವರಾಗಿರಲಿ, RSSನವರಾಗಲಿ ಈ ಸೊಪ್ಪು ಹಾಕುವಂಥದ್ದೇನಿಲ್ಲ. ಅವ್ರು ಏನಾದರೂ ಕೇಳಿದಾರೆ ಲೀಗಲಿ ನಿಮ್ಮ ಹತ್ರ ಏನಾದರೂ ಆದರೆ ಅದನ್ನು ಕೊಡಬೇಕು. ಅವರು ಅಂದರೆ ಗೃಹ ಇಲಾಖೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡಬೇಕು. ಗೃಹ ಇಲಾಖೆಯಿಂದ ಕೊಟ್ಟಿದ್ದಾರೆ ಅನ್ನೋವಾಗ ಮಾತ್ರ ನೀವು RSSಗೆ ಹೋಗ್ತೀರಿ. ಸರಿಯಾಗುತ್ತೆ. ಗೃಹ ಸಚಿವರು ಅಂತಂದಾಗ ಆ ಸಚಿವಾಲಯಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಇದು ಪ್ರಿಯಾಂಕ್ ಖರ್ಗೆ ಅಂತಂದ್ರೆ ಮತ್ತೆ ವೈಯಕ್ತಿಕ ಅವ್ರೇನೋ ವೈಯಕ್ತಿಕ ದಾಳಿ ಮಾಡಬಹುದು, ಏನೇ ಮಾಡಬಹುದು. ನೀವು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಅವಕಾಶ ಇದೆ. ಅವರಿಗೂ ಕೂಡ ಕಾನೂನು ರೀತಿಯಲ್ಲಿ ನಿಮ್ಮ ಮೇಲೆ ನೋಟಿಸ್ ಕೊಡೋದಕ್ಕೂ ಅವಕಾಶ ಇದೆ. ಇಲ್ಲೆಲ್ಲೋ ಒಂದು ಕಡೆ ಕೆಟ್ಟ ಚಾಳಿ ಏನು ಸ್ಟಾರ್ಟ್ ಆಗಿದೆ ಅಂತಂದರೆ ಅವ್ರು ಅವತ್ತೇನೋ ಮಾತಾಡ್ಬಿಟ್ಟಿದ್ದಾರೆ, ಅದನ್ನು ಮಾತು ಮುಂದುವರಿಸ್ತಾನೆ ಇದ್ದಾರೆ ಮನುಷ್ಯ. ಅವರ ಮಾತನ್ನು ಮುಂದುವರಿಸದೇ ಇರೋ ರೀತಿಯಲ್ಲಿ ಏನಾದ್ರು ಮಾಡಬೇಕು ಇವರು. ಇವರೇನೋ ಬಂದು ಇಲ್ಲಿ ಮೀಟಿಂಗ್ ಮಾಡಿದ ತಕ್ಷಣಕ್ಕೆ ಅವ್ರ ಹತ್ರನೇ ಹೋಗಿ ಪ್ರಶ್ನೆಗಳು ಕೇಳಿಕೊಂಡು ಅವ್ರ ಹತ್ರ ಏನೋ ನಿರೀಕ್ಷೆ ಮಾಡುವಂಥದ್ದು ಏನಿದೆಯಲ್ಲ ಅದು ನಮ್ಮಲ್ಲಿ ಬದಲಾಗಬೇಕು. ನಾವು ಅದನ್ನು ಆ ಪ್ರಶ್ನಾವಳಿಗಳು ಅವ್ರ ಮುಂದೆ ತಗೊಂಡೋಗ್ಲೇಬಾರ್ದು. ಏನು ಸ್ಪೆಷಲ್ ಸಿಗಲ್ಲ. ಅವರಿಗೊಂದು ದ್ವೇಷ ಇದೆಯೋ ಅಥವಾ ಅವರಿಗೊಂದು ಉತ್ಸಾಹ ಇದೆಯೋ, ಅವರಿಗೊಂದು ನೋಂದಣಿ ಸಂಬಂಧಪಟ್ಟಂಗೆ ಅವರಿಗೊಂದು ಆಸಕ್ತಿ ಅಂತೂ ಇದೆ. ನೋಂದಣಿ ಆಗಿಲ್ಲ ಈ RSS ಸಂಸ್ಥೆ, ಯಾಕೆ ಇವ್ರ ಲೆಕ್ಕಾಚಾರಗಳನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಕಾನ್ಸೆಪ್ಟಲ್ಲಿ ಅವರು ಮುಂದಕ್ಕೆ ಬಂದಿದ್ದಾರೆ. ಸಂಘ ಸಂಸ್ಥೆಗಳು ಮುಂದಕ್ಕೆ ಬಂದ್ಬಿಟ್ಟು ನಾವು ಯಾಕೆ ಮಾಡ್ತಾ ಇಲ್ಲ ಅಂತ ಆದರೂ ಜನಕ್ಕೆ ಹೇಳಬೇಕು. ಬರೀ ನೀವುಗಳು ಕಿತ್ತಾಡ್ತಾ ಇದ್ರೆ ಒಂದು ಇಡೀ ಸಮುದಾಯಗಳು
ಒಂದು ಸಮುದಾಯ ಆ ಸಂಘವನ್ನು ನಂಬ್ಕೊಂಡಿದೆಯಲ್ಲ ಅವ್ರು ಒಂಥರ ತಲೆ ಬಗ್ಸ್ಬೇಕು. ಮತ್ತು ಅಲ್ಲಿಯ ಕಾರ್ಯಕರ್ತರಿದಾರಲ್ಲ, ಸಂಘದ ಈ ಏನು ಸದಸ್ಯರಿದ್ದಾರೆ, ಅವ್ರಿಗೊಂಥರ ಮುಜುಗರ ಇದು. ನಾವು ಯಾರೋ ಒಬ್ಬನ ಮುಂದೆ ಈ ರೀತಿ ಕೈ ಕಟ್ಕೊಂಡು ನಿಂತ್ಕೊಳ್ಳುವಂತೆ ಮಾಡ್ತಲ್ಲ ಸಂಘದ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಕೀಳರಿಮೆ ನಮಗೆ? ಯಾಕೆ ಬಂದು ಕೇಳಬಾರ್ದು? ಯಾಕೆ ಬಂದು ಹೇಳಬಾರ್ದು? ಸಮಾಜ ಕೇಳ್ತಾ ಇದೆ ಅಂತಾನೆ ಬಂದು ಹೇಳಿ. ನೀವು ಸಮಾಜ ಕೇಳ್ತಾ ಇದೆ, ನಿಮ್ಮ ನೋಂದಣಿ ಅವಶ್ಯಕತೆ ಇದೆ, ಅಗತ್ಯತೆ ಇದೆ, ಯಾಕೆ ಮಾಡಬಾರ್ದು, ಯಾಕೆ ಮಾಡ್ತಾ ಇಲ್ಲ, ಅದನ್ನಾದರೂ ಹೇಳಿ. ಹೌದು. ನೀವು ಉತ್ತರಿಸದೆ ಹೋದ್ರೆ ಈ ರೀತಿ ಒಂಥರ ಎಲ್ಲರ ಬಾಯಿಗೂ ತುತ್ತಾಗ್ತಾ ಇದೆ. ಸೊ ನಮಗದು ಏನು ಅನಿಸ್ತಾ ಇದೆ, ನೀವಾಗೆ ಮಾಡ್ಕೊಂಡಿರುವಂಥ ಎಡವಟ್ಟು ಅಂತ. ಸಂಘ ಒಂದು ಸ್ವಲ್ಪ ಎಚ್ಚರಿಕೆ ಮಾಡಬೇಕು. ಆ ನಿಟ್ಟಲ್ಲಿ ಏನಾದರೂ ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ಬಂದು ಹೋಗಿರುವಂಥದ್ದು ಅಥವಾ ಬಂದು ಈಗ ಏನು ಅಲ್ಲಿ ಕೂತ್ಕೊಂಡಿರುವಂಥದ್ದು ಸಭೆಯಲ್ಲಿ ಕರ್ನಾಟಕದ ಈ RSS ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಈ ರೀತಿ ನಡೀತಾ ಇದೆ ಬೆಳವಣಿಗೆಗಳು. ಇದು ರಾಷ್ಟ್ರವ್ಯಾಪಿ ಒಂಥರ ನಮ್ಮನ್ನು ಅಸಹ್ಯ ಉಂಟು ಮಾಡುವಂತೆ ಮಾಡ್ತಾ ಇದೆ. ಸಂಘಕ್ಕೆ ಇದೊಂಥರ ಕೆಟ್ಟ ಹೆಸರು. ನಾವು ಕೇರಳದಲ್ಲೋ ಅಲ್ಲೆಲ್ಲೋ ಕೂತ್ಕೊಂಡಿದ್ದಾಗ ಮೋಹನ್ ಭಾಗವತ್ಗೆ ಇದೇ ಪತ್ರಕರ್ತರ ಪ್ರಶ್ನೆ ಎದುರಾಗುತ್ತೆ. ಎಲ್ಲೋ ಹೊರ ರಾಜ್ಯದಲ್ಲಿ ಕೂತಿದ್ದಾಗ ಮೋಹನ್ ಭಾಗವತ್ಗೆ ಪ್ರಶ್ನೆ ಎದುರಾಗುತ್ತೆ. ಅಂದ್ರೆ ಇಲ್ಲಿಯ ಬಿಸಿ ಎಲ್ಲೆಲ್ಲೋ ತಟ್ಟುತ್ತಾ ಇದೆ. ಸರಿ, ಇಲ್ಲಿ ಪ್ರಶ್ನೆ ಎದ್ದಿದೆ ಅಲ್ವಾ, ಇಲ್ಲಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ರೆ ಇದು ಇಲ್ಲಿಗೆ ಮುಗಿದು ಹೋಗುತ್ತೆ. ಸಂಘ ಆ ಪ್ರಯತ್ನವನ್ನ ಮಾಡಬೇಕು, ಅಥವಾ ಯಾಕೆ ಮಾಡ್ತಾ ಇಲ್ಲ ಅನ್ನೋದಾದ್ರೂ ಸ್ಪಷ್ಟೀಕರಣ ಕೊಡಬೇಕು. ಸಾರ್ವಜನಿಕ ವಲಯದಲ್ಲಿ ಈ ರೀತಿ ಒಂಥರ ಅಸಹ್ಯವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ಪರಿಸ್ಥಿತಿ ಬರುತ್ತೆ ಸಂಘಕ್ಕೆ ಅನ್ನುವಂಥದ್ದನ್ನ ನೀವು ತೋರಿಸ್ಕೊಂಡಂಗಾಯ್ತು. ನಾವು ಒಂಥರ ಎಡವಟ್ಟು ಮಾಡಿದ್ರ, ಹಂಗಾದ್ರೆ ಸಂಘದವರು ತಪ್ಪು ಮಾಡ್ತಾ ಇದ್ರೆ ಇಷ್ಟು ದಿನ 100 ವರ್ಷದ ಸಂಸ್ಥೆ ಒಂದು ನೋಂದಣಿ ಮಾಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ? ಜನರ ಮನಸ್ಸಲ್ಲಿ ಸಾಮಾನ್ಯವಾದ ಪ್ರಶ್ನೆಗಳು ಹೇಳೋದಕ್ಕೆ ನೀವೇ ಒಂದು ಕಾರಣ ಕೊಡ್ತಾ ಇದ್ದೀರಿ. ಆ ಕಾರಣ ಕೊಡೋ ಬದಲು ನಮ್ಮದು ಜನಸಮೂಹ, ನಾವು ಯಾವುದೇ ನೋಂದಣಿ ಮಾಡೋ ಅವಶ್ಯಕತೆ ಇಲ್ಲ, ಕೋರ್ಟಲ್ಲಿ ಕೂಡ ನಾವು ಇದನ್ನು ಪ್ರತಿಪಾದಿಸಿ ನಾವು ಗೆದ್ದು ಬಂದಿದ್ದೀವಿ, ಅಥವಾ ಇನ್ನೇನು ದಾಖಲಾತಿಗಳು ನೀವು ಸೇರಿಸ್ಕೊಂಡು ಜನರಿಗೆ ಅಥವಾ ನಿಮ್ಮನ್ನು ನಂಬಿರುವ ಆ ಸಂಘದ ಸದಸ್ಯರಿಗೆ ತಲೆ ಎತ್ಕೊಂಡು ಓಡಾಡೋದಕ್ಕೊಂದು ಅವಕಾಶ ಕೊಡಿ. ಇಲ್ಲದೇ ಇದ್ರೆ ಏನಾಗುತ್ತೆ, ಯಾರ್ಯಾರೋ ಬಂದು ಮಾತಾಡ್ತಾರೆ. ನಾಳೆ ಇವತ್ತು ಖರ್ಗೆ, ನಾಳೆ ಇನ್ನೊಬ್ಬರು ಯಾರೋ ಬಂದು ಮಾತಾಡುವಂಥದ್ದು. ಯಾರು ನಿಮ್ಮ ವಿರೋಧಿಗಳಿದ್ರೋ ಅವರಿಗೆಲ್ಲ ತುತ್ತಾಗುವಂಥ ಪ್ರಯತ್ನ ಮಾಡ್ತೀರಿ. ಒಟ್ಟು ಸಂಘಕ್ಕೆ ಇದೊಂದು ಹಿನ್ನಡೆ ಆಗದೇ ಇರುವಂತೆ ನೋಡಬೇಕಾಗಿರೋದು ನೀವು. ಅದನ್ನು ಮಾಡ್ತಾ ಇಲ್ಲ. ನೋಡೋಣ, ಈ ಮೀಟಿಂಗ್ ಆದ ನಂತರದಲ್ಲಿ ಏನಾದರೂ ಕರ್ನಾಟಕದ ಮೂಲಕ ಒಂದು ಬೆಳವಣಿಗೆ, ಬದಲಾವಣೆಗೆ ಅವಕಾಶ ಆಗತ್ತಾ ನೋಡೋಣ. ಏನಾದರೂ ಒಂದು ಸಂದೇಶ ಬೆಳಗಾವಿ ನೆಲದಲ್ಲೇ ಪಾಸ್ ಮಾಡ್ತಾರಾ ಇಲ್ವಾ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.